ಇವತ್ತು ಊಟಕ್ಕೆ ನಾನು ಮಾಡಿರೋದು ಬೇಬಿ ಕಾರ್ನ್ ಫ್ರೈ, ಅದ್ರ ಜೊತೆಗೆ ವೆಜ್ ಮಸಾಲಾ ಕಿಚಡಿ. ತುಂಬಾ ಚೆನ್ನಾಗಿ ಬಂದಿತ್ತು. ಇಲ್ಲಿ ನೋಡ್ತಿರ್ಬೋದು ಬಬಲ್ ಟೀ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ ಮಧ್ಯಾಹ್ನದ ಊಟಕ್ಕೆ ನಾನ್ ಮಾಡ್ತಿರೋದು ವೆಜ್ ಮಸಾಲಾ ಕಿಚಡಿ ಮಾಡ್ತೀನಿ. ಅದ್ರ ಜೊತೆಗೆ ಬೇಬಿ ಕಾರ್ನ್ ಇದೆ, ಅದ್ರದ್ದು ಫ್ರೈ ಮಾಡ್ತೀನಿ. ಈ ಸಮ್ಮರ್ಗಂತೂ ಹೆವಿ ತಿನ್ಲಿಕ್ಕೆ ಮನ್ಸಾಗಲ್ಲ, ಏನಾದ್ರೂ 1 ಪಾಟ್ ರೈಸ್ ತರ ತಿನ್ಲಿಕ್ಕೆ ಮನ್ಸಾಗತ್ತೆ. ಸೊ ಈಸಿಯಾಗಿ ಹೇಗ್ ಮಾಡೋದಂತ ತೋರ್ತೀನಿ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ವೆಜ್ ಮಸಾಲಾ ಕಿಚಡಿ ಮಾಡಲಿಕ್ಕೆ ಇಲ್ಲಿ ನಾನು 1 ಕಪ್ ಅಷ್ಟು ರೈಸ್ ತಗೊಂಡಿದ್ದೀನಿ. ಯಾವ ರೈಸ್ ಬೇಕಾದ್ರೆ ತಗೊಳ್ಬೋದು. ನಾನಿಲ್ಲಿ ಬಾಸ್ಮತಿ ರೈಸ್ ತಗೊಂಡಿದ್ದೀನಿ. ಆ್ಯಂಡ್ 1 ಕಪ್ ಅಷ್ಟು ಮೂಂಗ್ ದಾಲ್ ತಗೊಂಡಿದ್ದೀನಿ, ಅಂದರೆ ಹೆಸರು ಬೇಳೆ. ಯಾವ ದಾಲ್ ಬೇಕಾದ್ರೂ ತಗೊಳ್ಬೋದು, ಅಂದರೆ ಲೈಕ್ ತುವರ್ ದಾಲ್ ಕೂಡ ತಗೊಳ್ಬೋದು, ಯಾವುದನ್ನು ತಗೊಳ್ಬೋದು. ಎರಡನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಬೇಯಲಿಕ್ಕೆ ಇಡ್ತೀನಿ. ಒಂದು 3 ವಿಸಿಲ್ ಇಡ್ತೀನಿ. ಅದಕ್ಕೆ ಉಪ್ಪು, ಅರಿಶಿನ ಆ್ಯಂಡ್ 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು 3 ವಿಸಿಲ್ ತೆಗೆಸ್ಕೊಳ್ತೀನಿ. ನೆಕ್ಸ್ಟ್ ಬೇಬಿ ಕಾರ್ನ್ ಫ್ರೈ ಮಾಡ್ತೀನಿ. ನಾನು ಮಾಡಿರೋ ಥರ ಮಾಡಿದ್ರೆ ತುಂಬ ಟೇಸ್ಟಿ ಆಗಿರುತ್ತೆ. ಫಸ್ಟ್ ಬೇಬಿ ಕಾರ್ನನ್ನು ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಳ್ತೀನಿ ಫಸ್ಟ್, ಆಯಿತಾ. ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಇಲ್ಲಿ ದಾಲ್ ಮತ್ತು ರೈಸ್ ಕೂಡ ಚೆನ್ನಾಗಿ ಬೆಂದಿದೆ. ಇಲ್ಲಿ ನೀವು ನೋಡ್ತಿರ್ಬೋದು. ಓವರ್ ಆಗಿ ಕುಕ್ ಮಾಡಬಾರ್ದು, ಅಂದರೆ ಒಂಥರ ಪಾಯಸದ ಥರ ಆಗಬಾರ್ದು. ರೈಸ್ ಆ್ಯಂಡ್ ದಾಲ್ ಸ್ವಲ್ಪ ತಿನ್ನಲಿಕ್ಕೆ ಸಿಗಬೇಕು, ಆ ಥರನೇ ಕುಕ್ ಮಾಡ್ಕೊಳ್ಬೇಕು. ಈಗ ಕಿಚಡಿ ಮಾಡಲಿಕ್ಕೆ ಫಸ್ಟ್ ಒಂದು ಪ್ಯಾನಲ್ಲಿ 1-2 ಸ್ಪೂನ್ ತುಪ್ಪ, 1-2 ಸ್ಪೂನ್ ಆಯಿಲ್ ಹಾಕೊಳ್ತೀನಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಾ ಹಾಕೊಂಡು ಫ್ರೈ ಮಾಡ್ತೀನಿ. ಅದು ಫ್ರೈ ಆದ್ಮೇಲೆ ನೆಕ್ಸ್ಟ್ 1-2 ರೆಡ್ ಚಿಲ್ಲೀಸ್ ಅನ್ನು ಕಟ್ ಮಾಡ್ಕೊಂಡು ಹಾಕೊಳ್ತೀನಿ. ಅಂಡ್ ಸ್ವಲ್ಪ ಶುಂಠಿ, ಒಂದು 3-4 ಬೆಳ್ಳುಳ್ಳಿ ಅಂಡ್ ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಕೊಳ್ತೀನಿ. ಈರುಳ್ಳಿ ಸ್ಮೂತ್ ಆಗುವ ತನಕ ಫ್ರೈ ಮಾಡಿಕೊಂಡು ಒಂದು 3-4 ಗ್ರೀನ್ ಚಿಲ್ಲೀಸ್, ಟೊಮ್ಯಾಟೊ, ಬೀನ್ಸ್, ಕ್ಯಾರೆಟ್ ಅಂಡ್ ಬಟಾಣಿ ಕೂಡ ಹಾಕ್ಲಿಕ್ಕಿದೆ. ಬಟಾಣಿ ಆಲ್ರೆಡಿ ನಾನು ನೆನೆಸಿಟ್ಟಿದ್ದೀನಿ, ಬೇಗನೆ ಬೇಯುತ್ತೆ, ಅದು ಸ್ವಲ್ಪ ಲೇಟಾಗಿ ಹಾಕೊಳ್ತೀನಿ. ನಿಮಗೆ ಯಾವ ತರಕಾರಿಗಳು ಇಷ್ಟ ಆ ತರಕಾರಿಗಳನ್ನೆಲ್ಲ ಹಾಕೊಳ್ಬೋದು. ನಾನಿಲ್ಲಿ ಜಾಸ್ತಿನೇ ತರಕಾರಿ ಹಾಕಿದ್ದೀನಿ, ಬಿಕಾಸ್ ತರಕಾರಿ ಜಾಸ್ತಿ ತಿನ್ಬೇಕು ಅಂತ. ತರಕಾರಿಗಳನ್ನು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈಗ ಮಸಾಲಾಸ್ ಹಾಕೊಳ್ತೀನಿ. ಮಸಾಲದಲ್ಲಿ ನಾನು ಅರಿಶಿನ ಪೌಡರ್ ಅಂಡ್ 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಅಂಡ್ ಒಂದು ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಗರಂ ಮಸಾಲಾ ಪೌಡರ್ ಅಂಡ್ ಸ್ವಲ್ಪ ಬ್ಲಾಕ್ ಪೆಪ್ಪರ್ ಪೌಡರ್ ಎಲ್ಲಾನು ಸ್ವಲ್ಪನೇ ಹಾಕೊಳ್ತಿದ್ದೀನಿ. ಲಾಸ್ಟ್ಗೆ ಹಿಂಗ್ ಹಾಕೊಳ್ತಿದ್ದೀನಿ. ಹಿಂಗ್ ನಾನು ದಾಲ್ ಬೇಯುವಾಗ ಹಾಕೊಳ್ಳಿಲ್ಲ, ಸೊ ಇಲ್ಲಿ ಹಾಕೊಳ್ತೀನಿ. ಅಂಡ್ ಉಪ್ಪು ನಾನು ರೈಸ್ ಮತ್ತೆ ದಾಲ್ ಬೇಯುವಾಗ ತುಂಬಾನೇ ಹಾಕೊಂಡಿದ್ದೀನಿ, ಇಲ್ಲಿ ನೋಡ್ಕೊಂಡು ಆಮೇಲೆ ಹಾಕೊಳ್ತೀನಿ. ಮಸಾಲಾಸ್ ಎಲ್ಲ ಹಾಕೊಂಡ್ಮೇಲೆ ಬಟಾಣಿ ಕೂಡ ಸೇರಿಸ್ಕೊಂಡಿದ್ದೀನಿ. ಅಂಡ್ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಅದಕ್ಕೆ 1 ಗ್ಲಾಸ್ ಅಷ್ಟು ನೀರ್ ಹಾಕೊಂಡು ಈ ತರಕಾರಿಗಳನ್ನು ಒಂದ್ ಸ್ವಲ್ಪ ಬೇಯಿಸ್ಕೊಳ್ತೀನಿ. ಈಗ ಉಪ್ಪು ನೋಡ್ಕೊಂಡು ಉಪ್ಪು ಹಾಕೊಳ್ತೀನಿ. ತರಕಾರಿ ಆಲ್ಮೋಸ್ಟ್ ಬೆಂದಿದೆ. ಈ ಟೈಮಲ್ಲಿ ನಾನು ಆಗ ರೈಸ್ ಮತ್ತೆ ದಾಲ್ ಬೇಯಿಸ್ಕೊಂಡಿದ್ದೇನಲ್ಲ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪಾತ್ರೆ ದೊಡ್ಡದಿದ್ರೆ ಓಕೆ, ಇದು ದೊಡ್ಡದಿದೆ, ಬಟ್ ಆದ್ರೂ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ಕಿಚಡಿ ಅನ್ನೋದು ತುಂಬಾನೇ ಹೆಲ್ತಿ ಆಗಿರುವಂತ ರೆಸಿಪಿ. ಈ ದಾಲ್, ಮೂಂಗ್ ದಾಲ್ ಇದೆ ಅಲ್ಲ, ಮೂಂಗ್ ದಾಲ್ ಇರ್ಬೋದು, ಬೇರೆ ದಾಲ್ ಇರ್ಬೋದು, ಇದರಲ್ಲಿ ಪ್ರೋಟೀನ್ ಜಾಸ್ತಿ ಆಗಿರುತ್ತೆ ಅಂಡ್ ಇದು ದೇಹಕ್ಕೆ ತಂಪು. ಸೊ ಆಗಾಗ ಇದನ್ನು ಮಾಡಿ ತಿನ್ನೋದ್ರಿಂದ ಈ ಸಮ್ಮರಲ್ಲಂತೂ ಇದು ಬೆಸ್ಟ್ ಫುಡ್ ಅಂತಾನೆ ಹೇಳ್ಬೋದು. ಅಂಡ್ ತರಕಾರಿಗಳನ್ನೆಲ್ಲ ಜಾಸ್ತಿ ಹಾಕಿರೋದ್ರಿಂದ ಇದರಲ್ಲಿ ಜಾಸ್ತಿ ನಿಮಗೆ ವಿಟಮಿನ್ಸ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಎಲ್ಲಾನು ಸಿಗುತ್ತೆ. ಲಾಸ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂಡ್ 1 ಸ್ಪೂನು ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂಡ್ ಫೈನಲಿ ನಮ್ಮದು ವೆಜ್ ಮಸಾಲಾ ಕಿಚಡಿ ರೆಡಿ ಆಯಿತು. ತುಂಬ ಸಿಂಪಲ್, ಕ್ವಿಕ್ ಆಗಿ ಆಗುವಂಥ ರೆಸಿಪಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡ್ಬೋದು. ಆ್ಯಂಡ್ ಇದು ಹೇಗೆ ಬಂದಿತ್ತು ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ಇದನ್ನು ಮುಚ್ಚಿಡ್ತೀನಿ. ಈಗ ನೆಕ್ಸ್ಟ್ ನಾನು ಬೇಬಿ ಕಾರ್ನ್ ಫ್ರೈ ಮಾಡ್ತೀನಿ. 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್, ಒಂದು ಸ್ವಲ್ಪ ಅರಿಶಿನ ಆ್ಯಂಡ್ 1/2 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡರ್, 1/2 ಟೇಬಲ್ ಸ್ಪೂನು ಕೊರಿಯಾಂಡರ್ ಪೌಡರ್, ಸ್ವಲ್ಪ ಜೀರಾ, ಸ್ವಲ್ಪ ಗರಂ ಮಸಾಲ ಆ್ಯಂಡ್ ಕಸೂರಿ ಮೇಥಿ ಜಾಸ್ತಿ ಹಾಕೊಂಡಿದ್ದೀನಿ. ಆ್ಯಂಡ್ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ, ಕೋಕೋನಟ್ ಆಯಿಲ್. ಆ್ಯಂಡ್ ಒಂದು ಅರ್ಧ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡು ಹಾಕೊಳ್ತೀನಿ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ನಾನು ನೀರು ಹಾಕ್ದೇನೆ ಹಾಗೇನೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ನಾನು ನೀರು ಹಾಕಲ್ಲ, ಯಾಕಂದರೆ ಬೇಬಿ ಕಾರ್ನಲ್ಲಿ ಸ್ವಲ್ಪ ನೀರಿನದು ಅಂಶ ಇರುತ್ತೆ, ಹಾಗಾಗಿ. ಆ್ಯಂಡ್ ಈಗ ಮಧ್ಯದಲ್ಲಿ ಒಂದು ಸ್ವಲ್ಪ ಇದು ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ತಿದ್ದೀನಿ, ಸ್ವಲ್ಪ ಖಾರಕ್ಕೆ ಚೆನ್ನಾಗಾಗುತ್ತೆ. ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಬೇಬಿ ಕಾರ್ನನ್ನು ಮಸಾಲದಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಮಾಡ್ಕೊಂಡ್ರೆ ಆಯಿತು. ಆ ಬೇಬಿ ಕಾರ್ನಿಗೆ ಮಸಾಲ ಎಲ್ಲ ಹಿಡ್ಕೊಂಡು ಬಿಡುತ್ತೆ. ಸೊ ಆರಾಮಾಗಿ ಮಸಾಲ ಕೂಡ ನೀರಾಗಿ ಹೋಗುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ಕಲರೇ ಚೇಂಜ್ ಆಗುತ್ತೆ. ಇದನ್ನು ನೀವು ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬೋದು. ನಾನು ಡೀಪ್ ಫ್ರೈ ಮಾಡ್ಕೊಳ್ಳಲ್ಲ, ಜಾಸ್ತಿ ಎಣ್ಣೆ ಹಿಡಿತದೆ. ಸೊ ಹಾಗಾಗಿ ನಾನು ತವಾ ಫ್ರೈ ಮಾಡ್ತೀನಿ. ಸ್ವಲ್ಪ ಎಣ್ಣೆ ಹಾಕಿ ಮಾಡಿದ್ರೇನು ಚೆನ್ನಾಗಿರುತ್ತೆ.
ಫೈನಲ್ ಆಗಿ ಮಸಾಲೆ ಎಲ್ಲ ಹಾಕಿ ಆಯಿತು. ಆ್ಯಂಡ್ ಇದನ್ನು ಇಡಬೇಕಾಗಿಲ್ಲ, ಮಸಾಲ ಹಾಕಿ ಜಾಸ್ತಿ ಟೈಮ್ ಇಡಬೇಕಾಗಿಲ್ಲ, ಆಗಲೇ ಮಾಡ್ಕೊಂಡ್ರೆ ಆಯಿತು. ಇಲ್ಲಿ ತವಾಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಆಯಿಲ್ ಹಾಕಿ ಇಟ್ಬಿಡ್ತೀನಿ. ಆ್ಯಂಡ್ ನಿಧಾನವಾಗಿ ರೋಲ್ ಮಾಡ್ತಾ ಮಾಡ್ತಾ ಕಾಯಿಸ್ಕೊಂಡ್ರೆ ನಿಮ್ಮದು ಬೇಬಿಕಾರ್ನ್ ಫ್ರೈ ರೆಡಿ ಆಗುತ್ತೆ. ಆ್ಯಂಡ್ ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಫೈನಲ್ ಆಗಿ ರೆಡಿ ಆಗೋಗ್ಬಿಡ್ತು. ಇಲ್ಲಿ ನೀವು ನೋಡ್ತಿರ್ಬೋದು. ಆ್ಯಂಡ್ ಈಗ ನಾನು ತೆಗಿತಿದ್ದೀನಿ. ನೋಡ್ಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ವೆಜ್ ಮಸಾಲಾ ಕಿಚಡಿ ಮತ್ತೆ ಬೇಬಿಕಾರ್ನ್ ಫ್ರೈ ಮಾಡಿದೀನಿ. ಹೇಗಾಗಿದೆ ಅಂತ ನನ್ನ ಹಸ್ಬೆಂಡ್ ಜೊತೆ ಕೇಳೋಣ. ಇದು ಟಿವಿ ಗಟ್ಟಿದೆ ತರ. ಇಲ್ಲಿ ನೋಡ್ತಿರ್ಬೋದು, ನನಗೆ ತುಂಬಾನೇ ಕಿಚಡಿ ಅಂದ್ರೆ ನಂಗೆ ತುಂಬಾನೇ ಇಷ್ಟ. ಅಂಡ್ ಬಿಸಿಬೇಳೆ ಬಾತ್ ಕೂಡ ತುಂಬಾನೇ ಇಷ್ಟ. ಲಾಸ್ಟ್ ಟೈಮ್ ನಾನು ಟೆಂಪಲ್ ಅಲ್ಲಿ ನಾನು ನೋಡಿದೆ ಅಲ್ಲ, ಸೊ ಅದಾದ್ಮೇಲೆ ಮಾಡ್ಬೇಕು ಅಂತ ಅನಿಸ್ತು. ಸೊ ನಾ ಫಸ್ಟ್ ತಿಂತೀನಿ. ಸೂಪರ್ ನೀರಿನ ಬೇಬಿಕಾರ್ನ್ ಫ್ರೈ ಆಯ್ತು ತಿಂತಿಲ್ಲ. ಸ್ಪೈಸಿಯಾಗಿ ಮಾಡಿ ಹೇಳಿದ್ರು, ಸೊ ನಾನು ಸ್ಪೈಸಿಯಾಗಿ ಮಾಡಿದ್ದೇನೆ ಫ್ರೈ. ತುಂಬಾ ಚೆನ್ನಾಗಿದೆ. ಇದೊಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದು ಏನ್ ಚೆನ್ನಾಗಿ ಪಂಚಿನ ಇಂಜಿ ಕಿಚಡಿ ಸೂಪರ್ ಆಗಿದೆ, ಚೆನ್ನಾಗಿದೆ. ಫ್ರೆಂಡ್ಸ್, ಊಟ ಎಲ್ಲ ಮುಗೀತು. ಇವತ್ತಿದು ಪ್ಲಾನ್ ಏನಂದ್ರೆ ಲಾಸ್ಟ್ ಟೈಮ್ ತರನೇ ನಾವು ಈವ್ನಿಂಗು ಪಾರ್ಕಿಗೆ ಹೋಗ್ತೀವಿ. ಸೊ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಷ್ಟೇ. ಸೊ ಅದನ್ನ ನಾನು ಮತ್ತೆ ವಿಡಿಯೋ ಮಾಡಲ್ಲ, ನಿಮ್ಗೇನು ಬೋರ್ ಅಂತ ಅನ್ಸ್ಬೋದು ನೋಡಿದ್ದನ್ನೇ ನೋಡ್ಲಿಕ್ಕೆ. ಸೊ ನಾನು ವಿಡಿಯೋ ಇಲ್ಲಿನೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅಷ್ಟೇ. ಸೊ ಇನ್ನು ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಹಾಗೆ ಏನಾದ್ರೂ ಮಧ್ಯದಲ್ಲಿ ಒಳ್ಳೇದು ಕ್ಲಿಪ್ಪಿಂಗ್ಸ್ ಏನಾದ್ರು ಇವತ್ತು ಸಿಕ್ಕಿದ್ರೆ ಈವ್ನಿಂಗು ನಾನು ಡೆಫಿನೆಟ್ಲಿ ಆಡ್ ಮಾಡ್ತೀನಿ. ಅಂಡ್ ಈಗ ವ್ಲಾಗ್ ಎಂಡ್ ಮಾಡಿ ಮತ್ತೆ ನೋಡೋಣ, ಒಳ್ಳೆ ಕ್ಲಿಪ್ಪಿಂಗ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಆಡ್ ಮಾಡ್ತೀನಿ. ಸೊ ಅಷ್ಟೇ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈಗ ನಾವು ಬಂದಿರೋದು ಮಾಲ್ಗೆ ಬಂದಿದ್ದೀವಿ. ಸೊ ನಾನು ಆಗ ಹೇಳಿದೆ ವಿಡಿಯೋ ಮಾಡಲಿಕ್ಕೆ ಆದರೆ ಮಾಡ್ತೀನಿ ಅಂತ. ಸೊ ಮಾಲ್ಗೆ ಬಂದಿದ್ದೀವಿ. ಮಾಲ್ಗೆ ಯಾಕೆ ಬಂದಿದ್ದೀವಿ ಅಂದರೆ ನನಗೆ ಇದು ಮೊನ್ನೆ ನಾನು ಬಬಲ್ ಟೀ ನೋಡಿದ್ದೆ. ಸೊ ಇವತ್ತು ಕುಡಿಯುವ ಅಂತ ಬಂದಿದೆ. ಫಸ್ಟ್ ಟೈಮ್ ನಾನು ಬಬಲ್ ಟೀ ಟ್ರೈ ಮಾಡೋದು. ಸೊ ಹೇಗಿದೆ ಅಂತ ನೋಡೋಣ. ಆ್ಯಂಡ್ ನನ್ನ ಹಸ್ಬೆಂಡ್ ಈಗ ನನ್ನನ್ನು ಇಲ್ಲಿ ಕುತ್ಕೊಳಿಸ್ಬಿಟ್ಟು, ಇಲ್ಲಿ ನೋಡ್ತಿರ್ಬೋದು ಮಾಲಲ್ಲಿ ಕುತ್ಕೊಳ್ಳಿಕ್ಕಿದೆ. ಕುತ್ಕೊಳಿಸ್ಬಿಟ್ಟು ಇದು ತುಂಬ ದೊಡ್ಡ ಮಾಲ್, ನಡೀಲಿಕ್ಕೆ ತುಂಬ ಇರುತ್ತೆ. ನಾನು ಹೇಳಿದೆ. ಸೊ ಅವ್ರದ್ದೇನೋ ವರ್ಕ್ ಇತ್ತು ಇಲ್ಲಿ, ಬ್ಯಾಂಕ್ ಇದ್ದು. ಸೊ ಅಲ್ಲಿಗೆ ಹೋಗಿದ್ದಾರೆ. ನಾನಿಲ್ಲಿ ಕುತ್ಕೊಂಡಿದ್ದೀನಿ. ನನಗೆ ಮಾಲಲ್ಲಿ ನಡಿಲಿಕ್ಕೆ ತುಂಬ ಕಷ್ಟ, ತುಂಬ ನಡಿಬೇಕು ಆಯಿತಾ. ಈಗ ನಾವು ಪಾರ್ಕಿಗೆ ಹೋದರೆ ಅಲ್ಲಿನೂ ನಡಿಲಿಕ್ಕಿರುತ್ತೆ. ಸೊ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ. ಇಲ್ಲಿ ಮಾಲಲ್ಲೆಲ್ಲ ಈ ಥರ ಕುತ್ಕೊಳ್ಳೋದಿರುತ್ತೆ. ಸೊ ಆರಾಮಾಗಿ ಕುತ್ಕೊಳ್ಬೋದು. ಫೈನಲಿ ನನ್ನ ಹಸ್ಬೆಂಡ್ ಬಂದರು. ಆ್ಯಂಡ್ ನೋಡಿ, ಇದು ಬಬಲ್ ಟೀಯದ್ದು ಒಂದು ಸ್ಟೋರ್ ಈ ಥರ ಇದೆ. ಆ್ಯಂಡ್ ಇದು ನೋಡಿ, ಡಿಫ್ರೆಂಟ್ ಟೈಪ್ಸ್ ಇದು ಬಬಲ್ ಟೀ ಇಲ್ಲಿ ಹಾಕಿದ್ದಾರೆ, ಡಿಸ್ಪ್ಲೇ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ. ಆ್ಯಂಡ್ ನಾವು ಫಸ್ಟ್ ಟೈಮ್ ನಾನು ತಗೊಳ್ಳೋದ್ರಿಂದ ನನಗೆ ಯಾವ ಥರ ತಗೊಳ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿರ್ಲಿಲ್ಲ. ನನ್ನ ಹಸ್ಬೆಂಡ್ಗೆ ನಾನು ಹೇಳ್ತಿದ್ದೆ, ಸೊ ಈ ಥರ ಇವರು ಕುಡಿತಿದ್ದಾರಲ್ಲ ಆ ಥರದ್ದು ಬೇಕು ಅಂತ. ಸೊ ಫೈನಲ್ ಆಗಿ ನಾವು ಕರೆಕ್ಟೇ ನಾನು ಆರ್ಡ್ರ್ ಮಾಡಿದೆ, ಕರೆಕ್ಟ್ ಆಗಿರೋದು. ಫ್ರೆಂಡ್ಸ್,
ಇಲ್ಲಿ ನೋಡ್ತಿರ್ಬೋದು ಬಬಲ್ ಟೀ ನಂದು ಹ್ಯಾಂಡಲ್ ಇದೆ. ಸೊ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿದ್ದೀನಿ, ನೋಡ್ತೀನಿ ಹೇಗಿದೆ ಅಂತ. ಸೊ ಇಲ್ಲಿ ಗಾಡಿ ಮೂವ್ ಆಗ್ತಿದೆ. ಸೊ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ಇದನ್ನು ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಇದು ಓರಿಯೋ ಚೀಸ್ ಬಬಲ್ ಟೀ ಅಂತ, ನೋಡ್ಬೇಕು ಹೇಗಿದೆ ಅಂತ. ಸೂಪರ್ ಉಂಡು. ಒಂದು ಕಪ್ಪುದ ಬಬಲ್ ಹಾಕೊಂಡು ಗೊತ್ತಿಲ್ಲ. ನಿಮಿಷ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಬಬಲ್ ಟೀ. ಇಲ್ಲಿ ಆಕ್ಚುಲಿ ಪಾರ್ಕ್ ಮಾಡಬಾರ್ದು, ಆದ್ರೂ ನಾವು ಪಾರ್ಕ್ ಮಾಡಿದ್ವಿ. ಸೂಪರ್ ಇದೆ, ಸೂಪರ್ ಉಂಟದ ಟೇಸ್ಟ್ ಇಂಚುಂಡು ಬಂದು ಡಿಫ್ರೆಂಟ್ ಉಂಟದ ಫ್ರೆಂಡ್ಸ್. ಕ್ರೋಜಾಂಟ್ ನಾನು ಫಸ್ಟ್ ಕ್ರೋಜಾಂಟ್ ಅದ ಅಂತೀನಿ, ಕ್ರೋಜಾಂಟ್ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಅಯ್ಯೋ ಕ್ರೀಮ್ ಪೂರ ಏನೇನು ಆಗ್ತದೆ, ಇದು ಕೂಡ ಫಸ್ಟ್ ಟೈಮ್ ನೋಡ್ತಿರ್ಬೋದು. ಸೂಪರ್ ಆಗಿದೆ, ಫೇಸ್ ಮೇಲೆಲ್ಲ ಆಗಿದೆ. ಮತ್ತೆ ಕ್ರೀಮ್ ಇದೆ. ಪಿಸ್ತಾಶಿಯೋ ಫ್ಲೇವರ್ ಇದು. ಸೂಪರ್ ಆಗಿದೆ ಫ್ರೆಂಡ್ಸ್. ಬಬಲ್ ಟೀ ಖಾಲಿ, ನನ್ನ ಹಸ್ಬೆಂಡ್ ಕಾಲ್ ಮಾಡಿಬಿಟ್ರು. ನೀವು ಯಾರಾದರೂ ಕುಡಿದಿದ್ದೀರಾ ಬಬಲ್ ಟೀ? ಕುಡಿದಿದ್ರೆ ಕಮೆಂಟಲ್ಲಿ ತಿಳಿಸಿ. ನಾನಂತೂ ಫಸ್ಟ್ ಟೈಮ್ ಇದು ಟ್ರೈ ಮಾಡ್ತಿರೋದು. ಇನ್ನು ಆಯಿತು, ಈಗ ನಾವೀಗ ಪಾರ್ಕಿಗೆ ಹೊರಟಿದ್ದೀವಿ. ಪಾರ್ಕಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗೋದು ಅಷ್ಟೇ. ನಾನು ಪಾರ್ಕಿದ ವಿಡಿಯೋ ತೋರಿಸಲ್ಲ, ಯಾಕಂದರೆ ನಾನು ಲಾಸ್ಟ್ 1-2-3 ಸಲ ತೋರಿಸಿದ್ದೀನಿ ಆಲ್ರೆಡಿ. ನಾವು ಸುಮ್ಮನೆ ಹೋಗಿ ಅಲ್ಲಿ ಕೂತ್ಕೊಳ್ತೀವಿ, ನೋಡ್ತೀವಿ ಆ್ಯನಿಮಲ್ಸ್, ಯಾವುದಾದ್ರೂ ಕ್ಯಾಟ್ಸ್ ಆ ಥರ ಎಲ್ಲ ಇದ್ದರೆ ನೋಡ್ತೀವಿ. ಜನಗಳು ಬೇರೆ ಬೇರೆ ರೀತಿ ಜನಗಳಿರ್ತಾರೆ, ಅವರನ್ನೆಲ್ಲ ನೋಡ್ತೀವಿ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಅಲ್ಲಿ ತುಂಬ ಮರಗಳಿದೆ. ಸೊ ಅದರ ಕೆಳಗೆಲ್ಲ ಕೂತ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಸೊ ಹೋಗ್ತಿದ್ದೀವಿ. ಸೊ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ